ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಜಾಫರ್ ನದಾಬ್. ಇವತ್ತು ಬ್ಯಾಂಕ್ ಕಾರ್ಮಿಕರ ಸಂಘಟನೆಗಳ ಸಂಯುಕ್ತ ವೇದಿಕೆ ಇವತ್ತು ತಮ್ಮ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 150ಕ್ಕೂ ಹೆಚ್ಚು ಸಂಘಟಿತರ ಇದ್ದಾರೆ. ಅವರು ಇವತ್ತು ಪ್ರತಿಭಟನೆಗೆ ಇಳಿದಿರುವಂಥದ್ದು. ಹಾಗಾದರೆ ಏನೆಲ್ಲ ಬೇಡಿಕೆಗಳಿದ್ದಾವೆ, ಅವರ ಪ್ರಮುಖ ಬೇಡಿಕೆಗಳೇನು ಅನ್ನೋದನ್ನು ಅವರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನೆಲ್ಲ ಬೇಡಿಕೆಗಳು ಇವತ್ತು ಪ್ರತಿಭಟನೆಗೆ ಇಳಿದಿರುವಂಥ ಉದ್ದೇಶಗಳಾದರೂ ಏನು ಇವತ್ತು? ಸರ್, ನಮ್ದು ಇವತ್ತು ಒಂದೇ ನಮ್ಮದು ಬೇಡಿಕೆ ಇರೋದೇನಂತ ಹೇಳಿದ್ರೆ, ನಮ್ಮ ಇಡೀ ಸಾರ್ವಜನಿಕ ವಲಯ ರಂಗ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ ಏನು ವರ್ಕ್ ಮಾಡ್ತಾಯಿದೆ ಅವರಿಗೆ 5 ದಿನದ ಬ್ಯಾಂಕಿಂಗ್ ಜಾರಿಗೊಳಿಸಬೇಕು ಅಂತೇಳಿ ಇದೊಂದೇ ನಮ್ಮದು ಬೇಡಿಕೆ ಇರೋದು ಈ ಸ್ಟ್ರೈಕಲ್ಲಿ. ಇವತ್ತು ಪ್ರತಿಭಟನೆ ಮಾಡಿದರೆ ಎಲ್ಲಿಂದ ನಿಮ್ಮ ಪ್ರತಿಭಟನೆ ಮೆರವಣಿಗೆ ಶುರುವಾಯಿತು? ಹಾಗಾದರೆ ಆ ಪ್ರತಿಭಟನೆಯಲ್ಲಿ ಏನೆಲ್ಲ ನಿಮ್ಮ ಘೋಷಣೆಗಳಿದ್ದವು? ಸರ್, ನಮ್ಮ ಪ್ರತಿಭಟನೆ ಆರಂಭವಾಗಿದ್ದು SBI ಮೇನ್ ಬ್ರಾಂಚಿಂದ ಆರಂಭವಾಗಿ ನಮ್ಮ ಜುಬ್ಲಿ ಸರ್ಕಲ್, HDMC ಮತ್ತು ನಮ್ಮ ಅಂಜುಮನ್ ವೃತ್ತ ಏನಿದೆ ಅಲ್ಲಿಂದ ಸುಭಾಷ್ ಸರ್ಕಲ್ ಕಡೆಯಿಂದ ಇಲ್ಲಿವರೆಗೂ ಬಂದು ನಾವು ಮುಕ್ತಾಯಗೊಳಿಸಿದ್ದೀವಿ. ಅದರಲ್ಲಿ ನಮ್ಮ ಘೋಷಣೆಗಳೇನಂತೇಳಿದರೆ, ನಾವು ಒಂದು IBIಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇದು 12ನೇ ವೇತನ ಪರೀಕ್ಷಣೆಯಲ್ಲಿ ನಮ್ಮದು ಒಂದು ಬೇಡಿಕೆ ಆಗಿತ್ತು, ನಮಗೆ 5 ದಿನದ ಬ್ಯಾಂಕಿಂಗ್ ಬೇಕಂತೇಳಿ. ಅವರು ಅದನ್ನು ಒಪ್ಪಿದ್ರು, ಸೈನು ಮಾಡಿದರು. ಆದರೆ ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಅದರ ಸಲುವಾಗಿ ಇವಾಗ 2 ವರ್ಷ ಮುಕ್ತಾಯ ಆಗ್ತಾ ಬಂತು. ಆಫೀಸರ್ಸ್ ಆಗಲಿ, ನಮ್ಮ ವರ್ಕ್ಮೆನ್ ಸ್ಟ್ರೆಂತ್ ಆಗಲಿ ತುಂಬ ಸಫರ್ ಆಗ್ತಾ ಇದ್ದಾರೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ, ಹರಾಸ್ಮೆಂಟ್ ಇದೆ ಮ್ಯಾನೇಜ್ಮೆಂಟ್ ಕಡೆಯಿಂದ. ಸೊ ನಮಗೆ 5 ದಿನ, ಯಾಕಂದರೆ ಬೇರೆ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಲಿ, ಪ್ರೈವೇಟ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ 5 ದಿನ ಇದೆ ವರ್ಕಿಂಗ್. ಬಟ್ ದೇಶದ ಆರ್ಥಿಕತೆ ಒಂದು ಬೆನ್ನೆಲುಬು ಅಂತೀವಿ ಬ್ಯಾಂಕ್, ಅವರಿಗೆ ಈ ಫೆಸಿಲಿಟಿ ಸಿಗ್ತಾಯಿಲ್ಲ. ಅದ್ರ ಸಲುವಾಗಿ ಇವತ್ತು ದೇಶವ್ಯಾಪಿ ಸಾರ್ವಜನಿಕ ವಲಯದ ಎಲ್ಲ ಬ್ಯಾಂಕ್ ಎಂಪ್ಲಾಯಿಗಳು ಇವತ್ತು ಬೀದಿಗಿಳಿದಿದ್ದಾರೆ ಹೋರಾಟ ಮಾಡಲಿಕ್ಕೆ ಕೂಡ ಇದ್ದಾರೆ. ಹೀಗಾಗಿ ಮಹಿಳೆಯರನ್ನ ಮಾತನಾಡ್ತಾ ಮೇಡಮ್, ನಿಮ್ಮ ಬೇಡಿಕೆಗಳಿವೆ? ನಮ್ಗೆ 5 ದಿನದ ಬ್ಯಾಂಕಿಂಗ್ ಡೇಟ್ ನಮ್ಗೆ ಬೇಕು ಸರ್. ನಾವೆಲ್ಲರೂ ಒಂದಾಗಿ ಕಾರ್ಮಿಕರು ದುಡಿತೇವೆ, ಹೆಲ್ತ್ ಎಲ್ಲ ಹಾಳು ಮಾಡ್ಕೋತಾ ಇದ್ದೇವೆ. ನಮ್ಗೆ 5 ದಿನದ ಸೂಟಿ ಬೇಕು ಮೇಡಮ್. ನಮಗೂ ಅಷ್ಟೇ 5 ದಿನದ ಬ್ಯಾಂಕಿಂಗ್ ಬೇಕಾಗಿದೆ. ಎಲ್ಲ ಕ್ಷೇತ್ರಕ್ಕೆ ಇರುವಾಗೆ ನಮ್ಮ ಬ್ಯಾಂಕಿಗೂ 5 ದಿನ ವರ್ಕಿಂಗ್ ಮಾಡಿ ಅಂತ ನಮ್ಮ ಬೇಡಿಕೆ, ಇಂದಿನ ಬೇಡಿಕೆ. 5 ಡೇಸ್ ಬ್ಯಾಂಕಿಂಗ್ ಕೊಟ್ಟರೆ ಬ್ಯಾಂಕ್ ಕಾರ್ಮಿಕರು ಏನಿದ್ದಾರೆ ಸ್ವಲ್ಪ ಫ್ರೆಶ್ ಆಗಿ ಬಂದು ಮತ್ತೆ ಜಾಸ್ತಿ ಕೆಲಸ ಮಾಡ್ಕೋಬೋದು. ಹಾಗಾಗಿ 5 ಡೇಸ್ ಬ್ಯಾಂಕಿಂಗ್ ಬೇಕೇ ಬೇಕು. ಬೇರೆ ಎಲ್ಲ ಇದ್ರಾಗೂ 5 ಡೇಸ್ ಬ್ಯಾಂಕಿಂಗ್ ಇದೆ, ಸ್ಟೇಟ್ ಬ್ಯಾಂಕ್ ಮಾತ್ರ ಯಾಕಿಲ್ವಾ? ಅದು ಬೇಕೇ ಬೇಕು. ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಆಗಿದೆ, ಹೀಗಾಗಿ 5 ಡೇಸ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಮತ್ತು ನಮಗೂ ಎಲ್ಲರಿಗೂ ಸ್ಟಾಫ್ಗಳಿಗೂ ಒಳ್ಳೆಯದಾಗುತ್ತೆ. 2 ದಿನ ರೆಸ್ಟ್ ಆಗುತ್ತೆ, ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಬಂದು ಇನ್ನೂ ಕೆಲಸ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸ್ವತಃ ನಮ್ಮ ಜೊತೆ ಈ ಸಂಘಟನೆಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಆ್ಯಕ್ಚುಲಿ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಕಿನ ನಾರ್ಮಲ್ ಸಮಯ 10ರಿಂದ 5 ಅಂತಿದೆ. ಬಟ್ ನಮ್ಮ ಕೆಲಸದ ಒತ್ತಡ ಇಷ್ಟು ಜಾಸ್ತಿ ಇದೆ ಅಂದರೆ 10ರಿಂದ 5 ನಿಗದಿತ ಸಮಯದಲ್ಲಿ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗತ್ತಿಲ್ಲ. ಅದರ ನಮ್ಮ ಕೆಲಸದ ನಿಗದಿತ ಸಮಯಕ್ಕಿಂತ ಜಾಸ್ತಿ ನಾವು ಕೆಲಸ ಮಾಡಿ ನಮ್ಮ ಆರೋಗ್ಯಗಳನ್ನು ನಾವು ಹಾಳು ಮಾಡ್ಕೊತಾ ಇದ್ದೇವೆ. ನಮ್ಮ ಮಾನಸಿಕ ಒತ್ತಡ ಹೆಚ್ಚಿಗೆ ಆಗ್ತಾಯಿದೆ. ನಮ್ಮ ಪಾರಿವಾರಿಕ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಸೊ ಈಗ ನಮ್ಮದು ಇವತ್ತಿನ ಈ ಸ್ಟ್ರೈಕಿನ ಉದ್ದೇಶ ಏನಿತ್ತಂದರೆ 5 ಡೇಸ್ ಬ್ಯಾಂಕಿಂಗ್ ಮಾಡಬೇಕು. 5 ದಿನದ ನಂತರ ನಮಗೆ ನಮ್ಮ ಪಾರಿವಾರಿಕ ಜೀವನದ ಜೊತೆ ನಮ್ಮ ವರ್ಕ್ ಮತ್ತು ಇದು ಪರ್ಸ್ನಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಮತ್ತೆ ಫ್ರೆಶ್ ಆಗಿ ಹೊಸ ಎನರ್ಜಿಯೊಂದಿಗೆ ಮತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಕೆಲಸ ಮಾಡಬೇಕು ಅಂತ ನಮ್ಮದು ಡಿಮಾಂಡ್ ಇಟ್ಕೊಂಡು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ. ಈ ಡಿಮಾಂಡಿನ ಸುಮಾರು ವರ್ಷಗಳಿಂದ ಗೌರ್ಮೆಂಟ್ ಜೋಡಿ ಇದು ಡಿಸ್ಕಷನ್ ನಡೀತಾ ಇದೆ. ಬಟ್ ಆದರೂ ಗೌರ್ಮೆಂಟ್ ಒಪ್ಪಿಕೊಂಡ್ರೂ ಬಟ್ ಅದನ್ನು ಜಾರಿಗೊಳಿಸಿಲ್ಲ ಇನ್ನೂವರೆಗೆ. ಅದನ್ನು ಜಾರಿಗೊಳಿಸಬೇಕು ಅಂತ ನಾವು ನಿಮ್ಮ ಮೂಲಕ ಗೌರ್ಮೆಂಟಲ್ಲಿ ಬೇಡ್ಕೊತೀವಿ. ನಾವು ಏನು ಈ ಕರೆ ಕೊಟ್ಟಿದ್ದೀವಿ, ಇದು 2 ವರ್ಷ ಆಯಿತು. 2 ವರ್ಷದಿಂದ ನಮ್ಮದೇನು ಇದು ಬೇಡಿಕೆ ಐತಿ ಜಾರಿಗೆ ಆಗಿಲ್ಲ. RBI 5 ಡೇಸ್ ಇದೆ, LIC 5 ಡೇಸ್ ಇದೆ, NABARD 5 ಡೇಸ್ ಇದೆ. ಸೊ ಇದು ಒಂದು ಬ್ಯಾಂಕಿಂಗ್ ಅದರ ಅಂಗವಾಗಿದೆ. ಇದಕ್ಕೆ ಯಾಕೆ 5 ಡೇಸ್ ಕೊಡ್ತಾ ಇಲ್ಲ? ಇದನ್ನು ನಾವು ಜಾರಿಗೆ ಕೊಳಿಸೋತನ ನಮ್ಮ ಮುಷ್ಕರ ನಿರಂತರವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಭಾಳ ಎಲ್ಲ ಕಾರ್ಮಿಕರುಗಳು ದೇಶಾದ್ಯಂತ ಇವತ್ತು ಏನಿದೆ ಸ್ಟ್ರೈಕ್ ಕಾಲ್ ಕೊಟ್ಟಿದೆ. ಇನ್ನು ಬರುವ ಮುಂದಿನದರಲ್ಲಿ ಕಂಟಿನ್ಯೂ ಸ್ಟ್ರೈಕ್ ಆಗುವ ಚಾನ್ಸಸ್ ಇದೆ. ದಯಮಾಡಿ ಸರ್ಕಾರಕ್ಕೆ ಈ ಒಂದು ಮುಷ್ಕರದಿಂದ ನಾವು ಏನು ಅವ್ರಿಗೆ ಒಂದು ಇಮಿಡಿಯೇಟ್ ಇದನ್ನು ಮನಗಂಡು ಇದನ್ನು 5 ಡೇಸ್ ಬ್ಯಾಂಕಿಂಗನ್ನು ಎಲ್ಲ ಬ್ಯಾಂಕ್ ಉದ್ಯೋಗಿಗಳಿಗೆ ಜಾರಿಗೊಳಿಸ್ಬೇಕಂತೇಳಿ ನಮ್ಮ ಎಲ್ಲ ಕಾಮ್ರೇಡ್ಗಳಿಂದ ನಾನು ಕೇಳ್ತಾ ಇದ್ದೀನಿ. ಕಾರ್ಮಿಕರ ಬೇಡಿಕೆಗಳಾಗಿತ್ತು. ಹೀಗಾಗಿ ನಮಗೆ ಕೆಲವೊಂದಿಷ್ಟು 5 ದಿನದ ಕೆಲಸವನ್ನು ಕೊಡಿ, ಹೀಗಾಗಿ ಎಲ್ಲವನ್ನ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಪ್ರೀತ್ ಜೊತೆ ಜಾಫರ್ ನದಾಬ್, ಕ್ರಾಂತಿ ಸಮಾಚಾರ, ಧಾರವಾಡ.